ಸ್ನೇಹಿತರೆ, ದೇವಸ್ಥಾನಗಳಲ್ಲಿ ದೇವರುಗಳಿಗೆ ಅಪಾರವಾದ ಶಕ್ತಿ ಇರುತ್ತೆ ಅಂತಾರೆ. ಅಲ್ಲಿಗೆ ಭೂತ ಪ್ರೇತಗಳು, ಪೀಡೆ ಪಿಶಾಚಿಗಳು ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ಭೂತ ಪ್ರೇತಗಳು ಬಾಗಿಲ ಬಳಿ ಒದ್ದಾಡ್ತಿರ್ತಾವೆ. ಅಸಲಿಗೆ ಮಧ್ಯಾಹ್ನದ ಮಹಾಮಂಗಳಾರತಿ ಸಮಯದಲ್ಲಿ ಇಲ್ಲಿ ನಡೆಯುವಂತಹ ಪವಾಡ ನೋಡಿದ್ರೆ ಎಂಥವರಿಗೂ ಕೂಡ ಮೈ ಜುಮ್ ಅಂತ ಅನ್ಸುತ್ತೆ. ಈ ದೇವಸ್ಥಾನ ಇರೋದು ಬೇರೆಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲೇ. ಸುಮಾರು 700 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದ ಪವಾಡಗಳನ್ನು ಯಾಕೆ ಯಾವುದೇ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಾವು ನೋಡೋಕೆ ಆಗಲ್ಲ? ಈ ದೇವಸ್ಥಾನಕ್ಕೆ ಕಾಲಿಟ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿರುವಂತಹ ಭಸ್ಮ ಮೈಮೇಲೆ ಒಂದು ಸಾರಿ ಬಳಿದುಕೊಂಡ್ರೆ ಸಾಕು, ಏನಾಗುತ್ತೆ ಅಂತ ಗೊತ್ತಾ? ಇನ್ನು ಮಾಟ ಮಂತ್ರ, ವಾಮಾಚಾರಕ್ಕೆ ಈ ದೇವಸ್ಥಾನದಲ್ಲಿ ಸಿಗುವಂತಹ ಪರಿಹಾರಗಳಾದ್ರೂ ಏನು? ಇದನ್ನ ವಿತ್ ಪ್ರೂಫ್ ನಾವು ನಿಮಗೆ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನೀವು ಈ ಗಾಣಗಾಪುರದ ದತ್ತಾತ್ರೇಯ ದೇವರನ್ನ ನಂಬೋ ಹಾಕಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನೀವು ಒಮ್ಮೆಯಾದ್ರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಈ ಜಾಗಕ್ಕೆ ಬರೋಕೆ ಡಬಲ್ ಗುಂಡಿಗೆ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಯಾರು ಈ ಭೂತ ಪೀಡೆ ಪಿಶಾಚಿಗಳು ಇಲ್ಲ ಅಂತಾರೋ ಅವರು ಒಮ್ಮೆಯಾದ್ರೂ ತಪ್ಪದೆ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಅದರಲ್ಲೂ ಮಹಾಮಂಗಳಾರತಿ ನಡೆಯುವಂತಹ ಸಂದರ್ಭದಲ್ಲಿ ಕೆಲವರು ದೇಗುಲದ ಚಾವಣಿ ಹತ್ತೋದು ಯಾಕೆ? ಕಂಬಗಳ ಮೇಲೆ ಹತ್ತಿ ಇವರು ಮಾಡೋದಾದ್ರೂ ಏನೋ? ಇದು ಯಾಕೆ ಈ ರೀತಿ ನಡೆಯುತ್ತೆ ಅಂತ ನೋಡುವ ಮುನ್ನ ಈ ಗಾಣಗಾಪುರದ ದತ್ತಾತ್ರೇಯ ದೇಗುಲದ ವಿಶೇಷತೆಗಳನ್ನ ಮತ್ತು ಇತಿಹಾಸವನ್ನ ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ದತ್ತಾತ್ರೇಯ ದೇವಸ್ಥಾನವು ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿದೆ. ಈ ಒಂದು ದೇವಸ್ಥಾನವನ್ನ ಧರ್ಮಸ್ಥಾನ, ಮುಕ್ತಿಸ್ಥಾನ ಹಾಗೂ ಕರ್ಮಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಇನ್ನು ಇಲ್ಲಿರುವ ದೇವರು ದತ್ತಾತ್ರೇಯ. ಇದನ್ನು ಶ್ರೀ ನರಸಿಂಹ ಸರಸ್ವತಿ ಎಂದು ಕೂಡ ಕರೀತಾರೆ. ಈ ದೇವರು ಯಾರಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಅವತಾರವೇ ಈ ದತ್ತಾತ್ರೇಯ ಸ್ವಾಮಿ. ಇವರನ್ನು ವಿಶ್ವಗುರು, ಜಗದ್ಗುರು ಎಂದು ಕೂಡ ಕರೀತಾರೆ. ಇನ್ನು ದೇವಸ್ಥಾನದಲ್ಲಿ ನರಸಿಂಹ ಸರಸ್ವತಿ ವಿಗ್ರಹವಿದ್ದರೆ ಮತ್ತೊಂದು ಕಡೆ ದತ್ತಾತ್ರೇಯ ಪಾದುಕೆಗಳನ್ನು ಇಡಲಾಗಿದೆ. ಈ ಪಾದುಕೆಗಳನ್ನು ನಿರ್ಗುಣ ಪಾದುಕೆ ಎಂದು ಕೂಡ ಕರೆಯಲಾಗುತ್ತೆ. ಈ ಪಾದುಕೆಗಳನ್ನು ಮುಟ್ಟಿದ್ರೆ ಸಾಕ್ಷಾತ್ ಆ ದತ್ತಾತ್ರೇಯ ಗುರುಗಳನ್ನ ಮುಟ್ಟಿದಂತಾಗುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ 100 ವರ್ಷಗಳ ಹಳೆಯ ಅಶ್ವತ್ಥ ಮರವಿದೆ. ಈ ಮರದ ಕೆಳಗಡೆನೆ ಒಂದು ಕಿಂಡಿಯ ಮೂಲಕ ದೇವರ ದರ್ಶನವನ್ನ ಮಾಡಬಹುದು. ಇದರ ಮೂಲಕವೇ ಸಾಕ್ಷಾತ್ ದತ್ತಾತ್ರೇಯ ಅಂತಂದ್ರೆ ನರಸಿಂಹ ಸರಸ್ವತಿಯನ್ನ ಕಾಣಬಹುದಾಗಿದೆ. ಸ್ನೇಹಿತರೆ, ಈ ಜಾಗದಲ್ಲೇ ಯಾಕೆ ದತ್ತಾತ್ರೇಯ ನೆಲೆಸಿದ್ದಾನೆ ಅನ್ನೋದರ ಹಿಂದೆ ಒಂದು ಕತೆ ಕೂಡ ಇದೆ. ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅತ್ರಿ ಮುನಿಗಳು ಸಹ್ಯಾದ್ರಿ ಪರ್ವತದ ಶ್ರೇಣಿಗಳಲ್ಲಿ ಕುಳಿತು ಮಹಾತಪಸ್ಸನ್ನ ಮಾಡ್ತಿರ್ತಾರೆ. ಅವರ ತಪಸ್ಸನ್ನು ಮೆಚ್ಚಿದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತ್ಯಕ್ಷರಾಗಿ ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ಗುರು ಅತ್ರಿ ಮುನಿಗಳು ಕೇಳ್ಕೋತಾರೆ, ನನಗೆ ನಿಮ್ಮ 3 ಗುಣ ಉಳ್ಳಂತಹ ಅಥವಾ ಹೋಲುವಂತಹ ಮಗುವನ್ನ ಕರುಣಿಸಿ ಎಂದು ಬೇಡ್ತಾರೆ. ಅದರಂತೆಯೇ ಅತ್ರಿ ಮುನಿ ಹಾಗೂ ಅನಸೂಯ ತಾಯಿಗೆ ಒಂದು ಮಗು ಜನನವಾಗುತ್ತೆ. ಅವನೇ ಸಾಕ್ಷಾತ್ ದತ್ತಾತ್ರೇಯ. ತ್ರಿಮೂರ್ತಿಗಳು ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಮಗುವಾಗಿ ಆ ದಂಪತಿಗೆ ಲಭಿಸಿದ ಕಾರಣ ದತ್ತ ಎಂದು ಕರೆಯಲ್ಪಡುತ್ತಾರೆ. ಅವರೇ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು. ಇನ್ನು ಈ ದೇವಸ್ಥಾನ ಇರುವುದು ಭೀಮಾ ಮತ್ತು ಅಮರಜ ನದಿಗಳ ಸಂಗಮದಲ್ಲಿ. ಬರುವ ಭಕ್ತಾದಿಗಳು ಮೊದಲು ಈ ನದಿಯಲ್ಲಿ ಸ್ನಾನ ಮಾಡಿ ಮುಳುಗಿ ಆನಂತರವೇ ದೇವರ ದರ್ಶನವನ್ನ ಪಡೀತಾರೆ. ಇನ್ನು ನರಸಿಂಹ ಸರಸ್ವತಿಯವರು ಲೋಕ ಕಲ್ಯಾಣಕ್ಕಾಗಿ ಹಲವು ಜಾಗಗಳಿಗೆ ಭೇಟಿ ಕೊಡ್ತಿದ್ರು. ಇನ್ನು ಗಾಣಗಾಪುರದಲ್ಲಿ 24 ವರ್ಷಗಳ ಕಾಲ ಅವರು ತಂಗಿದ್ರಂತೆ. ಇನ್ನು ಇಲ್ಲಿರುವಂತಹ ಔದುಂಬರ ವೃಕ್ಷದ ಕೆಳಗೆ ಗುರುಚರಿತ್ರೆಯ ಪಾರಾಯಣ ಕೂಡ ನಡೀತಿರುತ್ತೆ.
ಭಕ್ತಾದಿಗಳು ಇಲ್ಲಿರುವ ಔದುಂಬರದ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡ್ತಿರ್ತಾರೆ. ಇದೊಂದು ಕರ್ಮಸ್ಥಾನ ಎಂದೇ ಕರೆಯಲ್ಪಡುತ್ತದೆ. ಮನಸ್ಸಿಟ್ಟು ಯಾವುದೇ ಒಂದು ಕೋರಿಕೆಯನ್ನ ಇಲ್ಲಿ ಕೇಳಿಕೊಂಡ್ರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ಇಲ್ಲಿ ಮತ್ತೊಂದು ವಿಶೇಷವಾದ ಜಾಗವಿದೆ, ಅದುವೇ ಭಸ್ಮಗುಡ್ಡ ಅಂತ. ಬಂದ ಜನರೆಲ್ಲ ಇಲ್ಲಿ ಭಸ್ಮವನ್ನ ತೆಗೆದು ಅದನ್ನ ಮೈಗೆ ಸವರಿಕೊಳ್ತಾರೆ. ಇಲ್ಲಿ ಸಾಕ್ಷಾತ್ ಪರಶುರಾಮನೇ ಭಸ್ಮ ಯಜ್ಞ ಮಾಡಿದ್ದಾನೆಂಬ ನಂಬಿಕೆ ಕೂಡ ಇದೆ. ಈ ವಿಭೂತಿಯಲ್ಲಿ ಔಷಧಿ ಗುಣಗಳಿವೆ. ಯಾಕಂತಂದ್ರೆ ಯಾವುದೇ ರೀತಿಯ ಚರ್ಮ ರೋಗಗಳಿದ್ರೂ ಇದನ್ನ ಹಚ್ಚೋದ್ರಿಂದ ಆ ಚರ್ಮ ರೋಗ ವಾಸಿಯಾಗುತ್ತೆ ಅಂತ ಅಲ್ಲಿ ನಂಬಿಕೆ ಕೂಡ ಇದೆ. ಮಧ್ಯಾಹ್ನದ ವೇಳೆ ಪೂಜೆ ಸಂದರ್ಭದಲ್ಲಿ ಭಕ್ತಾದಿಗಳು ಮುಖ್ಯ ದೇವಸ್ಥಾನಕ್ಕೆ ಬಂದು ಪಾದ ಪೂಜೆ ನಡೆಸಿದ ನಂತರ ಆ ದತ್ತಾತ್ರೇಯನೇ ಯಾವುದೋ ಒಂದು ರೂಪದಲ್ಲಿ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಪೂಜೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಇಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋದನ್ನ ನಾವು ನೋಡಬಹುದು. ಹೌದು ಸ್ನೇಹಿತರೆ, ಯಾರಿಗೆಲ್ಲ ಈ ಮಾಟ ಮಂತ್ರ ವಾಮಾಚಾರಕ್ಕೆ ಒಳಗಾಗಿರ್ತಾರೋ ಅಂಥವರು ಮಂಗಳಾರತಿಯ ಸಂದರ್ಭದಲ್ಲಿ ಅಲ್ಲಿ ಉಚ್ಚಾಟನೆ ಮಾಡುವಂತಹ ಮಂತ್ರಗಳಿಂದ ಅವೆಲ್ಲ ಬಿಟ್ಟು ಹೋಗುತ್ತವೆ ಅಂತ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ದೆವ್ವ, ಭೂತ, ಪೀಡೆ, ಪಿಶಾಚಿಗಳಿಗೆ ಇಲ್ಲಿ ಮುಕ್ತಿ ಸಿಗುತ್ತವೆ. ಈ ದೆವ್ವ ಭೂತಗಳು ಬಂದು ದೇವರಿಗೆ ಶರಣಾಗುತ್ತವೆ ಮತ್ತು ಯಾವ ಮನುಷ್ಯನಿಗೆ ದೆವ್ವ ಭೂತದ ಕಾಟ ಇದೆಯೋ ಅದೆಲ್ಲ ವಾಸಿಯಾಗುತ್ತೆ. ಅದರಲ್ಲೂ ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಅತಿ ಹೆಚ್ಚು ಜನರು ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ನಡೆಯುವ ಮಂಗಳಾರತಿ ಸಮಯದಲ್ಲಿ ಯಾರೆಲ್ಲ ವಾಮಾಚಾರಕ್ಕೆ ಒಳಗಾಗಿರ್ತಾರೋ ಅವರೆಲ್ಲ ದೇವಸ್ಥಾನದ ಒಳಗೆ ಇರುವ ಚಾವಣಿಯನ್ನ ಏರುತ್ತಾರೆ ಮತ್ತು ಕಂಬಗಳನ್ನು ಹಿಡ್ಕೊಂಡು ವಿಚಿತ್ರವಾಗಿ ಕುಣಿತಿರ್ತಾರೆ. ಅಷ್ಟೇ ಅಲ್ಲದೆ ಜೋರಾಗಿ ಕೂಗಾಡೋದು, ಕಿರ್ಚಾಡೋದನ್ನ ನಾವಿಲ್ಲಿ ಕಾಣಬಹುದು. ಆದರೆ ಈ ದೇವಸ್ಥಾನಕ್ಕೆ ಬಂದರೆ 100% ಅವರಿಗೆ ಯಾವುದೇ ವಾಮಾಚಾರ, ದೆವ್ವಭೂತದ ಕಾಟ ಎಲ್ಲವೂ ಕೂಡ ಬಿಟ್ಟು ಹೋಗುತ್ತದೆ. ಇಲ್ಲಿ ಇರುವ ಶ್ರೀ ಮಠದ ಪಾದುಕೆಗಳು ಗುರುಗಳ ಪಾದುಕೆಗಳು ಎಂದು ಹೆಸರುವಾಸಿಯಾಗಿದೆ. ಇನ್ನು ಇಲ್ಲಿ ವರ್ಷಕ್ಕೆ 2 ಬಾರಿ ಜಾತ್ರೆ ನಡೆಯುತ್ತೆ. ಶ್ರೀ ದತ್ತಾತ್ರೇಯರ ಜನ್ಮದಿನದ ಅಂಗವಾಗಿ ಈ ಜಾತ್ರೆಯನ್ನ ಏರ್ಪಡಿಸಲಾಗಿರುತ್ತದೆ. ಇಲ್ಲಿಗೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ, ಕೇರಳದಿಂದಲೂ ಕೂಡ ಜನರು ಬರುತ್ತಾರೆ. ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಕಾಣಸಿಗುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಸಿಕ್ಕಾಪಟ್ಟೆ ಹೆಸರುವಾಸಿ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಅನೇಕರಿಗೆ ಈ ದೇವರ ದತ್ತಾತ್ರೇಯನ ವಿಶೇಷತೆಯೇ ಗೊತ್ತೇ ಇಲ್ಲ. ಅವುಗಳನ್ನು ಈ ವಿಡಿಯೋದಲ್ಲಿ ನಮ್ಮ ಕೈಲಾದಷ್ಟು ನಾವು ತಿಳಿಸಿಕೊಟ್ಟಿದ್ದೇವೆ. ನೀವು ಕೂಡ ತಪ್ಪದೆ ಒಮ್ಮೆಯಾದರೂ ಈ ಗಾಣಗಾಪುರದ ದತ್ತಾತ್ರೇಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮಗೆ ಏನಾದರೂ ನಿಮ್ಮ ಸಂಬಂಧಿಕರಿಂದನೋ ಅಥವಾ ಯಾರಿಂದನೋ ಮಾಟ ಮಂತ್ರ, ವಾಮಾಚಾರ ಆಗಿದ್ರೆ ಅಂಥವರಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಆದರೆ ದೇವರಿಗೆ ಭಕ್ತಿಯಿಂದ ಪೂಜಿಸಿ ಅಲ್ಲಿನ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಷ್ಟೇ. ಆಗ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಇನ್ನು ನೀವು ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ಕೊಡ್ತೀರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.